ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಬಹಳ ಮಸ್ತಾಗಿ ಮಾವಿನ ಹಣ್ಣಿನ ಶೇಖರಣೆಯನ್ನು ಮಾಡಿ ತೋರ್ಸಾಕತ್ತೀವಿ ರೀ. ಈ ಒಂದು ಶೇಖರಣೆ ಅತೀ ವಿಶೇಷವಾಗಿರುವಂಥ ಶೇಖರಣೆ ರೀ. ಎಲ್ಲರಿಗೂ ಭಾಳ ಇಷ್ಟ ಆಗುವಂಥದ್ದು ರೀ. ಯಾಕ್ರಿ ಅಂತಂದ್ರೆ ಇದೊಂದು ಅಂಥ ಮಸ್ತಾಗಿರುವಂತಹ ಮಾವಿನ ಹಣ್ಣಿನಿಂದ ಮಾಡಿರುವಂಥ ಶೇಖರಣೆ ಹೆಂಗೆ ಮಾಡೋದು ಅಂತೇಳಿ ನಾವು ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪಟ್ನ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ನೋಡಿರಿ, ಈ ಒಂದು ಮಾವಿನ ಹಣ್ಣಿನ ಶೇಖರಣೆ ಮಾಡೋಕೆ ಮೊದಲಿಗೆ ನೀವು ಮಾವಿನ ಹಣ್ಣನ್ನು ತೊಗೊಂಡು ಅವನ್ನ ಫಸ್ಟಿಗೆ ಚಲೋ ನಂಗೆ ತೊಳೆದು ತೊಗೊರಿ ತೀತ್ರಿ. ನಾವಿಲ್ಲಿ ಒಂದು 6 ಮಾವಿನ ಹಣ್ಣನ್ನು ತೊಗೊಂಡಿದ್ದೀವಿ. ಆಮೇಲೆ ಅವನ್ನ ತೊಳೆದು ಅದ್ರ ಮ್ಯಾಗಿನ ತುಂಬ ಹಣ್ಣತ್ತಾಗಿ ಹಾಕ್ತಿದ್ದೀವಿ ರೀ. ನೆನಪಿಟ್ಕೊರಿ, ಯಾವುದೇ ರೀತಿ ನೀವು ಮಾವಿನ ಹಣ್ಣನ್ನು ತೊಗೊಂಡು ಬಂದ ಶೇಖರಣೆಗಳನ್ನ ನೀವು ಮಾಡ್ಬೋದು ರೀ. ವಿಶೇಷವಾಗಿ ಯಾವ್ದು ಬೇಕಾದ್ರೆ ನಿಮಗೆ ಯಾವಾಗ ಸಿಗತ್ತವೋ ಅವನ್ನ ಮಾಡ್ಬೋದು ರೀ. ಆದ್ರೆ ನಾನು ನಿಮಗೆ ಹೇಳೋದೇನು ಅಂತಂದ್ರೆ, ನೀವು ಯಾವತ್ತರಿ ಶೇಖರಣೆ ಮಾಡತ್ತಿದ್ರಿ ಅಂತಂದ್ರೆ ನೀವು ಕೇಸರ್ ಈ ಮಾವಿನ ಹಣ್ಣಿನಿಂದ ಮಾಡಿರಿ. ಭಾಳ ಚಲೋ ಆಗ್ತೈತಿ. ಅವು ಭಾಳ ಮಸ್ತ್ ಅನ್ನಿಸ್ತಾವೆ ರೀ. ಮತ್ತು ಭಾಳ ಸ್ವೀಟ್ ಸಹ ಇರ್ತಾವೆ ರೀ. ಅದಕ್ಕೆ ಕೇಸರ್ ಮಾವಿನ ಹಣ್ಣಿಂದ ನೀವು ಮಾಡಿದ್ರಿ ಅಂತಂದ್ರೆ ನಿಮಗೆ ಎಲ್ಲ ಕಡೆ ಸಿಗ್ತಾವೆ ರೀ. ಇವೇನು ಅದು ಭಾಳ ಚಲೋ ಆಗ್ತೈತೆ ರೀ. ಅದಕ್ಕೆ ತಪ್ಪಲಾರ್ದ ಒಮ್ಮೆ ಈ ಮಾವಿನ ಹಣ್ಣಿನಿಂದ ಶೇಖರಣೆಯನ್ನು ನೀವು ಮಾಡಿ ನೋಡಿ. ತುಂಬ ತೆಗೆದಾದ ನಂತರ ಜಸ್ಟ್ ಈ ರೀತಿಯಾಗಿ ನೀವು ಏನು ಮಾಡಿರಿ, ಅದನ್ನು ಪ್ರೆಸ್ ಮಾಡ್ಕೋತ ಸುತ್ತ ಒತ್ಕೊತ ಹೋದ್ರಿ ಅಂತಂದ್ರೆ ಅದು ತಣ್ಣಿನ ತಾಣ ಈ ರೀತಿಯಾಗಿ ಬಿಡ್ತೈತಿ. ಎಲ್ಲ ರಸನೂ ಹೊರಗೆ ಬರ್ತೈತಿ. ಈ ರೀತಿಯಾಗಿ ನೀವು ಮಾಡ್ಕೊಳ್ಬೋದು. ಇಲ್ಲ ಕಟ್ ಮಾಡಿ ತೆಗಿತಂತಂದ್ರೆ ನೀವು ಹಂಗೂ ಮಾಡ್ಬೋದು. ಒಂದು ಚಮಚೆಯಿಂದ ಕಟ್ ಮಾಡಿ ಪೂರ್ತಿ ಎಲ್ಲನೂ ತೆಗೆದ್ರೂ ನಡಿತೈತೆ ರೀ. ಆಮೇಲೆ ಅದ್ರದ್ದೇನು ಬೀಜ ಇರ್ತೈತೆ ಅದು ಸುತ್ತ ಈ ರೀತಿ ಕೈಯಿಂದನೇ ಕಿವುಚಿ ನೀವು ತೆಗಿಬೇಕಾಗತ್ತೆ ರೀ. ಎಲ್ಲನೂ ಪೂರ್ತಿಯಾಗಿ ತಕ್ಕೊಂಬಿಡ್ರಿ. ಬರಬ್ಬರಿಯಾಗಿ ತಕ್ಕೊಂಡ ಈ ರೀತಿಯಾಗಿ ಗಟ್ಟಿನ ಇರಲಿ, ಸ್ವಲ್ಪ ಗಟ್ಟಿ ಇರಲಿ, ಶೇಖರಣೆ ಭಾಳ ಚಲೋ ಹೋಗ್ತೈತೆ ರೀ. ಅದಾದ ನಂತರ ಉಳಿದಿದ್ದು ಏನೈತಿರಲ್ಲ ಆ ಎಲ್ಲ ಸಿಪ್ಪೆಗೆ ಒಂದು ಬಕೆಟ್ ನೀರನ್ನು ಹಾಕಿ ನೀವು ಅದನ್ನು ಸ್ವಲ್ಪ ಈ ರೀತಿಯಾಗಿ ತಕ್ಕೊಂಡ್ರಿ ಅಂತಂದ್ರೆ ಅದು ಬರಬ್ಬರಿಯಾಗಿ ಇನ್ನೂ ಮಾವಿನ ಹಣ್ಣಿನ ರಸ ಬರ್ತೈತಿ. ಆ ಒಂದು ಹಣ್ಣಿನ ರಸನ ನೀವು ಶೇಖರಣೆಗೆ ಆ್ಯಡ್ ಮಾಡ್ಬೋದು ರೀ. ತಿಳಿತಿರಲ್ಲ, ಈ ರೀತಿಯಾಗಿ ನೀವು ಮಾಡ್ಕೊರಿ. ನಿಮಗೆ ಇದೇ ಹೆಂಡ್ರಿನ ಯಾವ್ದು ಬೇಕಾದ್ರಿ ಮಸ್ತಾಗಿರುವಂತಹ ಈ ರೀತಿ ರಸ ಇರುವಂತಹ ಮಾವಿನ ಹಣ್ಣಿಂದ ಮಾಡಿದ್ರಿ ಅಂತಂದ್ರೆ ಶೇಖರಣೆ ಯಾವತ್ತಿದ್ರೂ ಚಲೋ ಆಗತ್ತೈತಿ ರೀ. ಈಗ ನೋಡಿ, ಇದಕ್ಕೆ ನೆಕ್ಸ್ಟ್ ಏನು ಮಾಡಿರಿ, ಆ ಒಂದು ರಸ ಏನು ತಗೊಂಡ್ರಿಲ್ಲ ಅದನ್ನೆಲ್ಲನೂ ಒಂದು ಇದ್ರಾಗ ಶೇಖರಣೆದು ಬೌಲ್ ಇತ್ತಿರಲ್ಲ ಅಥವಾ ಪಾತ್ರೆ ಇರ್ತಾರೆ ಅದ್ರಾಗನ ಸೇರಿಸಿ ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿ. ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಇದ್ರಾಗ ನೀರು ಆ್ಯಡ್ ಮಾಡ್ಬೋದು ರೀ. ಆದ್ರೆ ನಾನು ನಿಮಗೆ ಹೇಳೋದು ಸ್ವಲ್ಪ ಗಟ್ಟಿ ಇರಲಿ ರೀ, ಚಲೋ ಆಗ್ತೈತಿ. ಭಾಳ ಗಟ್ಟಿನೂ ಅಲ್ಲ, ಸ್ವಲ್ಪ ಗಟ್ಟಿ. ಇಷ್ಟ ಆದ ನಂತರ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು, ಭಾಳ ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ ರೀ. ಮಾವಿನ ಹಣ್ಣು ಸ್ವೀಟೇ ಇರ್ತೈತಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಹಾಕಾಕತ್ತೀವಿ. ಕಡಿಮೆನೂ ಹಾಕ್ಬೋದು ರೀ, ಅಥವಾ ನೀವು ಬೆಲ್ಲ ಹಾಕಿದ್ರೂ ನಡಿತೈತಿ. ನಾವು ಬೆಲ್ಲ ಹಾಕಿ ಈಗಾಗಲೇ ಮಾಡಿ ತೋರಿಸಿದ್ದೀವಿ. ಬೆಲ್ಲ ಹಾಕಿದ್ರೂ ಚಲೋ ಆಗ್ತೈತಿ. ತಾವು ನೋಡ್ಬೋದು ನಮ್ಮ ಹಳೆ ವೀಡಿಯೋಗಳದಾಗ ನಾವು ಬೆಲ್ಲ ಹಾಕಿ ಶೇಖರಣೆಯನ್ನು ಮಾಡಿದೆವು. ಶೇಖರಣೆ ಏನಂತೀರೋ ಅಥವಾ ಏನು ಬೇಕಾದ ಹೆಸರಿಂದ ಕರೀರಿ. ಸ್ವಲ್ಪ ಇದಕ್ಕೆ ಉಪ್ಪನ್ನು ಉದುರಿಸಿ ಚಿಟಿಕೆಯನ್ನು. ನೆನಪಿಟ್ಕೊರಿ, ಯಾವುದೇ ಒಂದೊಂದು ಸ್ವೀಟ್ ಇರ್ತಾರಲ್ಲ ಅದ್ರಾಗ ಚಿಟಿಕೆಯಷ್ಟು ಉಪ್ಪು ಬಿತ್ತು ಅಂತಂದ್ರೆ ಅದರ ರುಚಿ ಬಹಳ ಚಲೋ ಆಗ್ತೈತೆ ರೀ. ನೀವು ಬೇಕಂದ್ರೆ ಅಂಥ ರೆಸಿಪಿಗಳನ್ನ ತಿಂದಿರ್ತೀರಿ, ಕಮೆಂಟ್ ಸೆಕ್ಷನ್ನಾಗಿ ಹೇಳಿ. ನೋಡಿ, ಇಷ್ಟು ಮಾಡಿದ್ರಿ ಅಂತಂದ್ರೆ ಶೇಖರಣೆ ರೆಡಿ ಆಯಿತು ಅಂತ ಅರ್ಥ. ಇದಕ್ಕೆ ಮತ್ತೇನು ಬೇಕಾಗಿಲ್ಲ. ಇನ್ನೊಂದು ರೀ, ನೀವು ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ಬೋದು. ನೆನಪಿಟ್ಕೊರಿ, ಏಲಕ್ಕಿಯನ್ನು ಪುಡಿ ಮಾಡಿ ಹಾಕ್ರಿ, ಅದು ಸಹ ಅಷ್ಟೇ ಚಲೋ ಆಗ್ತೈತಿ. ಇಷ್ಟು ಮಾಡಿರಿ. ಇದನ್ನು ನೀವು ಹಂಗೆ ತಿನ್ನಿರಿ ಅಥವಾ ಯಾವುದೇ ವಿಶೇಷ ಅಡುಗೆ ಜೊತೆ ನೀವು ಆರಾಮಾಗಿ ಎಂಜಾಯ್ ಮಾಡಿರಿ. ಅಥವಾ ನಾವು ನಿಮಗೆ ಹೇಳೋದು, ಇಲ್ಲಿ ತನಕ ಬಂದಿರಿ ಅಂತಂದ್ರೆ ನಮ್ಮ ಇನ್ನೂ ಮಸ್ತಾಗಿರುವಂಥ ವೀಡಿಯೋಗಳು ಅಂತಂದ್ರೆ ಬಿಳಿ ಹೋಳಿಗೆ, ಮಾವಿನ ಹಣ್ಣಿನ ಶೇಖರಣೆ, ಹಾಗೆ ವಿಶೇಷ ಅಡುಗೆ ಒಳಗೆ ಮಾಡಿರುವಂತಹ ಮಾವಿನ ಹಣ್ಣಿನ ಆಮ್ರಸ್, ಆಮೇಲೆ ಶೇಖರಣೆ, ಹೋಳಿಗೆ, ಆಮ್ರಸ್, ಹೋಳಿಗೆ ಇವೆಲ್ಲವೂ ನಮ್ಮ ಚಾನಲ್ದಾಗ ಅದಾವೆ. ಯೂಟ್ಯೂಬ್ ಚಾನಲನ್ನು ಚೆಕ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು. ನಮಸ್ಕಾರ.